ಮುಂಬೈನಲ್ಲಿ ಟೀಂ ಇಂಡಿಯಾದ ವಿಕ್ಟರಿ ಪರೇಡ್ಗೆ ಕ್ಷಣಗಳನ್ನೇ ವಿಶ್ವ ವಿಜೇತರನ್ನ ನೋಡಲು ಅಭಿಮಾನಿಗಳಂತೂ ಕಾತರದಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ ಜಮಾವಣೆಗೊಂಡಿದ್ದಾರೆ. ವಿಜಯ ಯಾತ್ರೆಯಲ್ಲಿ ಜಯಘೋಷ ಮೊಳಗೋದಂತೂ ನಿಶ್ಚಿತ. ಈಗಾಗಲೇ ಆರಂಭ ಸಹ ಆಗಿದೆ. ನಾರಿಮನ್ ಪಾಯಿಂಟ್ನಿಂದ ಮೆರವಣಿಗೆ ಶುಭಾರಂಭವನ್ನ ಪಡೆದುಕೊಳ್ಳುತ್ತೆ. ಅಲ್ಲಿಂದ ಮರೀನ್ ಡ್ರೈವ್ ಬೀಚ್ ಉದ್ದಕ್ಕೂ ಕೂಡ ವಿಜಯ ಯಾತ್ರೆ ನಡೆಯಲಿದೆ. ಸೊ ಇದರಲ್ಲಿ ತಂಡದ ಎಲ್ಲ ನಾಯಕರು ಕೂಡ ಇರ್ತಾರೆ. ವಾಂಖೇಡೆ ಸ್ಟೇಡಿಯಂವರೆಗೂ ಕೂಡ ಈ ಮೆರವಣಿಗೆ ಸಾಗುತ್ತೆ. ಮೆರವಣಿಗೆಯ ಉದ್ದಕ್ಕೂ ಕೂಡ ಅಭಿಮಾನಿ ಪಡೆ ಇರೋದ್ರಲ್ಲಿ ಅನುಮಾನವೇ ಬೇಡ. 2 ಕಿಲೋಮೀಟರ್ ಉದ್ದಕ್ಕೂ ಈ ವಿಕ್ಟರಿ ಪರೇಡ್ ಸಾಗುತ್ತೆ. 2 ಕಿಲೋಮೀಟರ್ ಉದ್ದಕ್ಕೂ ಕೂಡ ಜನ ಜಮಾವಣೆ. ಇನ್ನು ವಾಂಖೇಡೆ ಸ್ಟೇಡಿಯಂನಲ್ಲೂ ಕೂಡ ಜನರು ಜಯಘೋಷವನ್ನು ಈಗಾಗಲೇ ಆರಂಭಿಸಿಕೊಂಡಿದ್ದಾರೆ. ಕೆಲವೇ ಕ್ಷಣಗಳಷ್ಟೇ ಬಾಕಿ ಉಳ್ಕೊಂಡಿದೆ. ಹಾಗೆ ನೋಡಕ್ ಹೋದ್ರೆ ಇದು ಒಂದೆರಡು ದಿನಗಳ ಹಿಂದೆನೇ ಈ ಸಂಭ್ರಮ ಕಾಣಿಸಬೇಕಿತ್ತು. ಆದರೆ ಬಾರ್ಬಡೋಸ್ನಲ್ಲಿ ಚಂಡಮಾರುತದ ಕಾರಣದಿಂದಾಗಿ ಟೀಂ ಇಂಡಿಯಾ ಆಟಗಾರರು ವಾಪಸ್ ದೇಶಕ್ಕೆ ಬರಲಿಕ್ಕೆ ಸಾಧ್ಯವಾಗಿರಲಿಲ್ಲ, ತಡವಾಯಿತು. ಆ ಕಾರಣಕ್ಕಾಗಿ ಈ ಸಂಭ್ರಮವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಅವರು ದೆಹಲಿಯ ವಿಮಾನ ನಿಲ್ದಾಣಕ್ಕೆ ಪದಕಗಳನ್ನು ಹಾಕೊಂಡು ಎಂಟ್ರಿ ಕೊಡ್ತಿದ್ದ ಹಾಗೆ ಭವ್ಯ ಸ್ವಾಗತವನ್ನು ಕೋರಲಾಯಿತು. ಅಲ್ಲಿಯೂ ಕೂಡ ಅವರಿಗೆ ಜಯಘೋಷವನ್ನು ಮೊಳಗಿಸಿದ್ರು ಮತ್ತು ಅದ್ದೂರಿ ಸ್ವಾಗತವನ್ನು ಕೋರಲಾಯಿತು. ಅನಂತರದಲ್ಲಿ ಬೆಳಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಹೋದ್ರು. ಅವರ ಜೊತೆಗೆ 1.5 ಗಂಟೆಗಳ ಕಾಲ ಮಾತನಾಡಿದ್ರು. ಔತಣಕೂಟವನ್ನು ಕೂಡ ಏರ್ಪಡಿಸಲಾಗಿತ್ತು. ಬೆಸ್ಟ್ ವಿಶ್ವಾಸನ ತಿಳಿಸಿದ್ರು. ಮುಂದಿನ ದಿನಗಳಲ್ಲಿ ಇದೊಂದು ಆಟಗಾರರಿಗೆ ಸ್ಫೂರ್ತಿ ಅನ್ನೋ ಅಭಿಪ್ರಾಯವನ್ನು ಕೂಡ ನರೇಂದ್ರ ಮೋದಿ ಅವರು ವ್ಯಕ್ತಪಡಿಸಿದ್ರು. ಸೊ ಅದಾದ ನಂತರದಲ್ಲಿ ಈಗೇನಿದ್ರು ಕೂಡ ಅಭಿಮಾನಿಗಳಿಗಾಗಿ ಈ ಒಂದು ವಿಜಯ ಯಾತ್ರೆಯನ್ನ ಕೈಗೊಳ್ಳಲಾಗಿದೆ. ಸೊ 17 ವರ್ಷಗಳ ನಂತರ ಟ್ರೋಫಿಗೆ ಮುತ್ತಿಕ್ಕಿದ್ರಿಂದ ಈ ಸಂಭ್ರಮ ಕಾಣಿಸ್ತಾ ಇದೆ. ಓಕೆ, ನನ್ನ ಸಹೋದ್ಯೋಗಿ ಈಗ ಶಬೀರ್ ನಿಡ್ಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ದೆಹಲಿಯಲ್ಲಂತೂ ಅಭೂತಪೂರ್ವವಾದಂತಹ ಸ್ವಾಗತ ಆಯಿತು. ಅವರಿಗೆ ವೆಲ್ಕಮ್ ಮಾಡಿರುವಂಥ ರೀತಿಯನ್ನು ನೋಡಿದ್ರೆ ಏನ್ರಿ, ಕಣ್ ತುಂಬಿಕೊಳ್ಬೇಕು. ಅಲ್ಲಿ ರೋಹಿತ್ ಶರ್ಮಾ ಡ್ಯಾನ್ಸ್ ಮಾಡಿದ್ದಾಗಿರ್ಬೋದು, ಮೋದಿಯವ್ರನ್ನ ಮೀಟ್ ಆಗಿ ಅಲ್ಲಿ ನಗೆ ಚಟಾಕಿಗಳನ್ನು ಸಿಡಿಸಿದ್ದಾಗಿರ್ಬೋದು, ಎಲ್ಲ ಅದ್ಭುತ. ಮುಂಬೈ ಹೇಗಿದೆ ಅಂತ? ಮುಂಬೈಯಲ್ಲಂತೂ ವಾಂಕಡೆ ಫುಲ್ ತುಂಬಿ ತುಳುಕ್ತಾ ಇದೆ. ಅರುಣ್ ನೋಡಿ, ಅವರು ಡೆಲ್ಲಿಗೆ ಬಂದಾಗ ಬೆಳಗ್ಗೆ 6 ಗಂಟೆ ಸಮಯ. ಡೆಲ್ಲಿ ಏರ್ಪೋರ್ಟ್ಗೆ ಬರಬೇಕು ಅಂದರೆ ಬೆಳಗ್ಗೆ ಒಂದು 4 ಗಂಟೆ 5 ಗಂಟೆಗೆಲ್ಲ ಎದ್ದು ಬರಬೇಕಾಗತ್ತೆ. ಅಂತಹ ಬೆಳ್ಳಂಬೆಳಗ್ಗೆ ಸಾವಿರಾರು ಜನರು ದೆಹಲಿಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮುಂಭಾಗದಲ್ಲಿ ಬಂದು ನೆರೆದಿದ್ರು. ಈ ಒಂದು ಆಟಗಾರರನ್ನ ಸ್ವಾಗತಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕಾತುರದಿಂದ ಕಾದಿದ್ರು. ಯಾವಾಗ ಆಟಗಾರರು ಹೊರಗಡೆ ಬಂದ್ರು ಅವಾಗ ಕುಣಿದು ಕುಪ್ಪಳಿಸಿದ್ರು. ಆ ಒಂದು ಅಭಿಮಾನಿಗಳ ಎಕ್ಸೈಟ್ಮೆಂಟ್ ನೋಡಿ ಆಟಗಾರರು ಕೂಡ ನಿಜಕ್ಕೂ ಥ್ರಿಲ್ ಕೂಡ ನಾವು ಗಮನಿಸಿದ್ವಿ. ಅದೇ ರೀತಿಯಾದಂಥ ವಾತಾವರಣ ಅಥವಾ ಅದಕ್ಕಿಂತ ದುಪ್ಪಟ್ಟಾದಂಥ ವಾತಾವರಣ ಈಗ ಸದ್ಯಕ್ಕೆ ಮುಂಬೈನಲ್ಲಿ ಕಾಣ ಸಿಗ್ತಾ ಇದೆ. ಸಮಯ ಕೂಡ ಸಂಜೆ ಹೊತ್ತಾಗಿರುವಂಥ ಹಿನ್ನೆಲೆಯಲ್ಲಿ ನಿರೀಕ್ಷೆಗಿಂತ ಹೆಚ್ಚು ಜನರು ಈಗ ವಾಂಖೇಡೆ ಸ್ಟೇಡಿಯಂನ ಮುಂಭಾಗದಲ್ಲಿ ನೆರಿತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಎಲ್ಲಿ ಅಂದ್ರೂ ಅಲ್ಲಿ ಕ್ರಿಕೆಟ್ ಅಭಿಮಾನಿಗಳು ನೃತ್ಯ ಮಾಡ್ತಾ ಇರುವಂಥದ್ದು, ಆ ಟೀಮ್ ಇಂಡಿಯಾ ಆಟಗಾರರ ಬರುವಿಕೆಗಾಗಿ ಕಾಯ್ತಾ ಕೂತಿರುವಂಥದ್ದು ಎಲ್ಲ ಕಡೆಗೂ ಕೂಡ ನಾವು ನೋಡ್ತಾ ಇದ್ವಿ. ಒಂದು ರೀತಿ ವಾಂಖೇಡೆ ಸ್ಟೇಡಿಯಂನ ಸುತ್ತಮುತ್ತ ಎಲ್ಲ ಕಡೆಯೂ ಕೂಡ ಒಂದು ರೀತಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ನಾರಿಮನ್ ಪಾಯಿಂಟ್ನಿಂದ ವಾಂಖೇಡೆ ಸ್ಟೇಡಿಯಂವರೆಗೂ ಸುಮಾರು 2 ಕಿಲೋಮೀಟರ್ ಉದ್ದ ಈಗ ಒಂದು ರೋಡ್ ಶೋ ಕೂಡ ನಡೆಯುತ್ತೆ. ಸುಮಾರು 5:15 ಟೀಮ್ ಇಂಡಿಯಾ ಆಟಗಾರರು ಲ್ಯಾಂಡ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. 6 ಗಂಟೆಯ ವೇಳೆಗೆ ಈ ಒಂದು ರೋಡ್ ಶೋ ಶುರುವಾಗುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. 6 ಗಂಟೆ ವೇಳೆಗೆ ಶುರುವಾದ್ರೆ ಒಂದು ಅರ್ಧ ಗಂಟೆ 3/4 ಗಂಟೆ ರೋಡ್ ಶೋ ನೋಡುವಂತ ನಿರೀಕ್ಷೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಜನರು ಸಾಕಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ದಾರೆ. ಟೀಮ್ ಇಂಡಿಯಾವನ್ನ ಸ್ವಾಗತಿಸಬೇಕು, ಅವರಿಗೆ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡು ಅಲ್ಲಿ ಅವರು ಕಾಯ್ತಾ ಕೂತಿರುವಂತದನ್ನ ಕೂಡ ನಾವು ಒಂದು ಕಡೆ ಗಮನಿಸ್ತಾ ಇದ್ವಿ. BCCI ಕೂಡ ಈ ಆಟಗಾರರನ್ನ ವಿಶೇಷವಾಗಿ ವೆಲ್ಕಮ್ ಮಾಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಂಡಿದೆ. ಮತ್ತೆ ವಾಂಖೇಡೆ ಸ್ಟೇಡಿಯಂ ಅಲ್ಲೂ ಕೂಡ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿದೆ. ಅರುಣ್.